ಗುರು ಸಮಾನರಾದ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರ. ಇದು ಮಗ ಅಪ್ಪನಿಗೋಸ್ಕರ ಮಾಡಿಕೊಟ್ಟಿರೋದು. ಅದೊಂಥರ ಸುಬ್ರಹ್ಮಣ್ಯ ಸರ್ ಕನಸು. ಅಂದರೆ ತುಂಬ ದುಡ್ಡಿಟ್ಕೊಂಡೇನೋ ಶುರು ಮಾಡಿದ್ರಲ್ಲ, ಮನೇಲಿದ್ದಂಥ ಆಭರಣಗಳು ಅದು ಇದು ಮಾರಿ ಮಗನ ಕನಸನ್ನು ಅಪ್ಪ ಈಡೇರಿಸಿತ್ತು, ಅಪ್ಪನ ಕನಸನ್ನು ಮಗ ಈಡೇರಿಸಿತ್ತು. ಒಂಥರ ವಯಸ್ ವರ್ಷ ನಡೆದಿದೆ. ನಾವೆಲ್ಲರೂ ನಿಂತ್ಕೊಂಡು ಮಾಡಿದ್ದು ಅದು ಸುಬ್ರಹ್ಮಣ್ಯ ಸರ್ಗೋಸ್ಕರನೇ, ಮತ್ತು ಕಿರಣ್ ಅವ್ರಿಗೆ ಇದರ ಮೇಲಿದ್ದಂಥ ಪ್ಯಾಷನ್ಗೆ. ಫಸ್ಟ್ ಟೈಮು ನನ್ನನ್ನು ಬಂದು ಅಪ್ರೋಚ್ ಮಾಡಿದ್ದು, ಸರ್ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ರೋಲ್ ಅಂದಾಗ ನನಗೆ ಆಶ್ಚರ್ಯ ಆಯಿತು. ನೋಡೋದಕ್ಕೊಂದು ಸ್ವಲ್ಪ ಸಾಫ್ಟ್ ಆಗಿದ್ದೀನಪ್ಪ, ನೆಗೆಟಿವ್ ರೋಲ್ ಸೂಟ್ ಆಗೋದಿಲ್ಲ ಅಂತಂದೆ. ಇಲ್ಲ ಸರ್, ನನ್ನ ಮನಸ್ಸಲ್ಲಿ ನಿಮ್ಮ ರೂಪ ಹೋಲೋಂಗೆ ನಾನು ಹಂಗೆ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೇರೆ ಥರದ್ದು ರೋಲು ನೀವು ಮಾಡ್ಕೊಡ್ತೀರಾ ಅಂದರು. ಸರಿ ಅಂತ ಒಪ್ಕೊಂಡೆ. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ನಮ್ಮ ಕ್ಯಾಮ್ರಾಮನ್ ಸರು, ಅವ್ರ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಸಾಲದು. ಟೈಮ್ ತೊಗೊಂಡ್ರು, ಬ್ಯೂಟಿಫುಲ್ ಲೈಟಿಂಗು, ಅದ್ಭುತವಾಗಿ ತೆಗೆದ್ರು. ನಾನು ಫಸ್ಟ್ ಶಾಟ್ ತೆಗೆದ ತನಕ ಕಾನ್ಫಿಡೆನ್ಸ್ ಇರಲಿಲ್ಲ. ಏನೋ ಬಂದು ತೆಗಿತಾರೆ, ಏನೋ ಒಂದು ಅಂದರೆ ನಾರ್ಮಲ್ ಬಡ್ಜೆಟಲ್ಲಿ ಏನು ತೆಗೆಯೋದಕ್ಕಾಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಸುಳ್ಳು ಅಂತ ಮಾಡಿದ್ದು ನಮ್ಮ ಕ್ಯಾಮ್ರಾಮನ್ ಸರು. ಅದ್ಭುತವಾಗಿ ತೆಗೆದ್ರು. ನನ್ನ ಒಂಥರದಲ್ಲಿ ನಾನು ಆ ಒಂದು ಸ್ಕ್ರೀನಲ್ಲಿ ಆ ಥರದ್ದೊಂದು ನೆಗೆಟಿವ್ ಶೇಡಲ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಜಿ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್. ಥ್ಯಾಂಕ್ಸ್ ಫಾರ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು. ಸಿ ತಂಡದ ವತಿಯಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ, ಸಿನಿಮಾನೇ ಯಾವಾಗಲೂ. ಈ ಒಂದು ತಂಡ ಯಾವ ರೀತಿ ಆಯಿತು ಅಂದರೆ, ಕಿರಣ್ ಅವರು ಅವ್ರ ತಂದೆ ಸೇರಿ ಇಷ್ಟು ದೊಡ್ಡ ತಂಡವನ್ನು ಕಟ್ಟೋದಕ್ಕೆ ಅವರಿಬ್ಬರು ಒಂದು ಎನರ್ಜಿ ಏನಿದೆ ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ತಂದೆ ಮಗನಿಗೋಸ್ಕರ ಏನು ಮಾಡಿಕೊಡ್ಬೇಕು ಅದನ್ನು ತಂದೆ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ತಂದೆಯ ಜವಾಬ್ದಾರಿಯನ್ನು ಸರಿಸಮನಾಗಿ ತೂಗಿಸುವಂತಹ ಒಂದು ಹೊಣೆಯನ್ನು ಹೊತ್ತಿರುವಂತಹ ಕಿರಣ್ ಅವರು ಅವ್ರ ಜವಾಬ್ದಾರಿಯನ್ನು ಸಿ ಸಿನಿಮಾ ಮುಖಾಂತರ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ನಮ್ಮೆಲ್ರಿಗೂ ಈ ಸಿ ಚಿತ್ರತಂಡದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಪಾತ್ರವನ್ನು ಕೊಟ್ಟಂತಹ ಕಿರಣ್ ಅವ್ರಿಗೆ ಹಾಗೂ ಸುಬ್ರಹ್ಮಣ್ಯ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಾವೆಲ್ಲ ಏನು ಬಂದು ಈ ಒಂದು ಸಹಕಾರ ಕೊಡ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಸುಬ್ರಹ್ಮಣ್ಯ ಸರ್ ಅವರು ಈ ವಯಸ್ಸಲ್ಲಿ ಅವರ ಹುಮ್ಮಸ್ಸು, ಉತ್ಸಾಹ ಯಾವತ್ತೂ ಸಹ ನೆಗೆಟಿವ್ ಆಗಿ ಮಾತಾಡಿಲ್ಲ. ಅವರು 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಶೂಟಿಂಗ್ ಮುಗಿದ್ರು ಸಹ ನಮ್ಮ ಜೊತೆನೇ ಇರೋರು. ರಾತ್ರಿ 11 ಗಂಟೆಗೆ ಪ್ಯಾಕಪ್ ಆದರೂ ಸಹ ಜೊತೆಲೇ ಇರೋರು. ಬೆಳಗಿನ ಜಾವ 6 ಗಂಟೆಗೆ ಶೆಡ್ಯೂಲ್ ಸ್ಟಾರ್ಟ್ ಆದರೂ ಸಹ ಬೆಳಗ್ಗೆ ಬಂದು ಅವ್ರ ಸೆಟ್ಟಲ್ಲಿ ಇರೋರು. ಅವ್ರನ್ನ ನೋಡಿ ನಮಗೆ ಏನಪ್ಪ ಇಷ್ಟು ಚೆನ್ನಾಗಿ ಮಗನಿಗೆ ಒಂದು ಹುರಿದುಂಬಿಸಿ ಒಂದು ಕೆಲಸ ಮಾಡಿಕೊಡ್ತಾರಲ್ಲ ಅಂಥೇಳಿ ಭಾಳ ಖುಷಿ ಆಯಿತು. ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಸಿ ಸಿನಿಮಾ ಚೆನ್ನಾಗಾಗಲಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಟನೆಗೆ ಅವಕಾಶ ಮಾಡಿಕೊಟ್ಟಂಥ ಕಿರಣ್ ಹಾಗೂ ಸಿ ಚಿತ್ರದ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ರವಿಕಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಳ್ತೀನಿ. ನನ್ನ ಪಾತ್ರದ ಹೆಸರು ವೇದ ಅಂತ. ಸಿನಿಮಾದಲ್ಲಿ ವಿಲನಿಶ್ ನೆಗೆಟಿವ್ ಅಂತ ಅಂದರೆ ಖಂಡಿತವಾಗ್ಲೂ ಯಾರಿಗೂ ಒಳ್ಳೇದು ಮಾಡಿರಲ್ಲ, ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮುಂದಿದ್ದು ಮೆಡಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೇಳಲಿಕ್ಕೆ ಹೊರಟಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಐ ವಿಲ್ ಸ್ಟ್ಯಾಂಡ್ ವಿತ್ ಹಿಮ್ ವಿತ್ ದ್ಯಾಟ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚೈತ್ರ. ಧನ್ಯವಾದಗಳು. ಶ್ರೀಧರ್ ರಾಮ್ ಸರ್ನ ಮಾತನಾಡ್ಸೋಣ. ತಮ್ಮ ಪಾತ್ರ ಜೊತೆಗೆ ಸಿ ಬಗ್ಗೆ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ನನಗೆ ರಾಮರೇ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದಮೇಲೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಈ ಸಿ ಸಿನಿಮಾದಲ್ಲೇ ನನಗೆ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿರೋದು. ಅದಕ್ಕೆ ಕಾರಣ ಕಿರಣ್ ಅವರು ಹಾಗೆ ವಿನಯ್ ಅವರು ಹೇಳಿದ್ದಕ್ಕೆ ಅವರು ಪಾತ್ರಕ್ಕೆ ಕಾಸ್ಟ್ ಮಾಡಿದ್ರು. ಈ ಸಿನಿಮಾ ಆ್ಯಕ್ಚುಲ್ ಆಗಿ ನನ್ನ ಇದರಲ್ಲಿ ಎಲ್ಲ ವಿಚಾರದಲ್ಲೂ ಚೆನ್ನಾಗೇ ಮಾಡಿದ್ದಾರೆ, ಎಲ್ಲ ಇದರಲ್ಲೂ. ಬಟ್ ಅವ್ರ ತಂದೆ ಆಗಿರೋಂಥ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಮ್ಮಲ್ಲಿ ಯಾರಿಗೂ ಇಲ್ಲ ಅನ್ಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗಿದೆ. ಅವ್ರಿಗೋಸ್ಕರ ಈ ಸಿನಿಮಾ ಗೆಲ್ಬೇಕಂತ ಯಾವಾಗಲೂ ಹೇಳ್ತೀನಿ. ನನ್ನ ಪಾತ್ರ ನೆಗೆಟಿವ್ ಶೇಡ್ ಆಗಿ ಇರುತ್ತಂತ ಅವ್ರು ಹೇಳ್ತಾ ಇದ್ದಾರೆ. ಆ ಥರ ನನ್ಗೆ ತುಂಬ ಖುಷಿ ಕೊಟ್ಟಿದ್ದೀನಪ್ಪ ಅಂತ ಈ ಸಿನಿಮಾದಲ್ಲಿ. ನನಗೊಂದು ಸಿಂಗಲ್ ಶಾಟ್ ಒಂದು 5 ನಿಮಿಷದ್ದು ಇತ್ತು.
ಅದು ನನಗೆ ತುಂಬಾ ಖುಷಿ ಕೊಡ್ತು ಈ ಸಿನಿಮಾದಲ್ಲಿ. ನಮ್ಮ ನವೀನ್ ಅವರು ತುಂಬಾ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಟನ ನಮ್ಮ ಪ್ರಶಾಂತ್ ಅವರು ಅಷ್ಟೇ ಸಖತ್ತಾಗಿ ಕಾಣಿಸ್ತಾರೆ. ನನಗೆ ಆಶ್ಚರ್ಯ ಆಗೋಯ್ತು ನೋಡಿದ ತಕ್ಷಣ ಆ ಕ್ಯಾರೆಕ್ಟರ್ ಅಲ್ಲಿ. ಆಮೇಲೆ ಇವರು ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಎಲ್ಲರೂ ಈಗ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಕಾಸ್ಟ್ಯೂಮರ್ಸ್ ಆ ಥರದ್ದಲ್ಲದೆ ಎಲ್ಲರೂ ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು ಕೆಲಸ ಮಾಡ್ಬೇಕಾದ್ರೆ. ನಾನು ಹೇಗೆ ಆಕ್ಟ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೋಡಿ ನನಗೆ ಹೇಳ್ಬೇಕು. ಆಗಸ್ಟ್ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯಮಾಡಿ ಈಗ ಸಾಂಗ್ಸ್ಗೆ, ಟ್ರೈಲರ್ಗೆ, ಟೀಸರ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದೀರಾ ಅದೇ ತರ ಸಿನಿಮಾಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಬಂದು ಸಿನಿಮಾ ನೋಡಿ, ಚೆನ್ನಾಗಿದ್ರೆ ಹೋಗ್ಲಿ, ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲೆಲ್ಲಾರ ಸಿಗ್ತಾ ಇರ್ತೀವಿ, ಬೈತಾರಿ. ನೀವೆಲ್ಲ ತಿದ್ದಬೇಕು, ನಮ್ಗೆ ತಿದ್ದಾಗ ನಾವು ಸ್ವಲ್ಪ ಕಲ್ತ್ಕೊಳಕ್ಕಾಗತ್ತೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಸುಬ್ರಹ್ಮಣ್ಯ ಸರ್ಗೆ, ಕಿರಣ್ ಅವ್ರಿಗೆ, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರೀಧರ್ ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಸಾನ್ವಿಕಾನ ಮಾತನಾಡ್ಸೋಣ. ಬೇಬಿ ಸಾನ್ವಿಕಾ ಡೈಲಾಗ್ ಹೇಳೋದು ನೋಡಿದ್ರೆ ಮುದ್ದಾಗಿ ಹೇಳ್ತಿದ್ದಾರೆ. ಸಾನ್ವಿಕಾ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ, ರಿಲೀಸ್ ಬಗ್ಗೆ? ನಿಮ್ಮ